ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈಗ ಆ್ಯಕ್ಚುಲಿ ಮಜಾ ಬಂದಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸಲ್ಲಿ. ಯಾಕಂದರೆ ಇಷ್ಟು ದಿನ ನಮ್ಮ ಜಗದೀಶ್ ಮಾಮನ ಕ್ವಾಟ್ಲೆ ನೋಡಿ 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 ಸಾಕಾಗೋಗ್ಬಿಟ್ಟಿತ್ತು. ನಾವೇ ಬಿಗ್ ಬಾಸ್ಗೆ ಆಡಿಯನ್ಸ್ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಂಗಿತ್ತು ಆ್ಯಕ್ಚುಲಿ, ಪ್ಲೀಸ್ ಬಿಗ್ ಬಾಸ್ ನಮಗೆ ಇದು ನೋಡೋಕೆ ಆಗ್ತಾಯಿಲ್ಲ. ಈ ಕ್ವಾಟ್ಲೆ ಸ್ವಲ್ಪ ಆದರೂ ನಮಗೆ ಇಂಟ್ರೆಸ್ಟಿಂಗಾಗಿ ಬೇಕು, ಕಾಮಿಡಿ ಆಗಲಿ, ಲವ್ ಸ್ಟೋರಿ ಏನಾದರೂ ಪರವಾಗಿಲ್ಲ, ಬಟ್ ಜಗ್ಗು ಮಾತ್ರ ಬೇಡ ಅನ್ನೋಷ್ಟು ಸ್ಟೇಜಿಗೆ ಬಂದುಬಿಟ್ಟಿದ್ರು. ಮೋಸ್ಟ್ಲಿ ಬಿಗ್ ಬಾಸ್ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಈಗ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ನಮ್ಮ ಐಸು ಸದ್ಯ ಅವ್ರು ನೆಗೆಟಿವ್ ಆಗಿಲ್ಲ ಅಂದರೆ ಸಾಕು ಗುರು. ಯಾಕಂದರೆ ಲಾಸ್ಟ್ ಒನ್ ಡೇ ಬ್ಯಾಕ್, ಮೊನ್ನೆ ಎಪಿಸೋಡಲ್ಲ ರಂಜಿತ್ ಅವ್ರ ಜೊತೆ ಏನದು ಪ್ರೇಮ್ ಕಹಾನಿ ನಡೀತಾ ಇತ್ತು. ಅಂದರೆ ಪ್ಲೇಟ್ ಬೇಕಾ, ಫುಡ್ ಬೇಕಾ, ನಾನು ಬೇಕಾ ಅಂತ ಎಲ್ಲನ. ಸೊ ನಾವೆಲ್ಲ ಅಂದ್ಕೊಂಡಿದ್ವಿ ಪಕ್ಕ ಇವಾಗ ಐಶ್ವರ್ಯ ಮತ್ತು ರಂಜಿತ್ ಅವ್ರ ನಡುವೆ ಏನೋ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಇವತ್ತಾಗಲೇ ಬಂದ್ಬಿಟ್ಟು ಯಮುನಾ ಅವರೆಲ್ಲ ಟೀಸ್ ಮಾಡ್ತಾ ಇದ್ದಾರೆ ಐಶ್ವರ್ಯ ಅವ್ರನ್ನ. ಮತ್ತು ಐಶ್ವರ್ಯ ಅವ್ರು ಕೂಡ ಒಪ್ಕೋತಾ ಇದ್ದಾರೆ, ನೀವು ತುಂಬ ಕ್ಯೂಟಕ್ಕೆ ಕಟ್ ಮಾಡ್ತೀರಾ, ಫ್ರೂಟ್ಸ್ ಎಲ್ಲ ಬಿದೋಗ್ಬಿಟ್ಟೆ ಅಂದರೆ ನಾನು ಬಿದೋಗಿಲ್ಲ ಅಂತ ಕವರಪ್ ಮಾಡ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಅದು ತುಂಬ ಎದ್ದು ಕಾಣಿಸ್ತಾ ಇದೆ. ಅವ್ರು ಕವರಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಅಂತ. ಯಾಕಂದರೆ ಅದು ಐಸು ಜಸ್ಟ್ ಪ್ರಿಟೆಂಡ್ ಮಾಡೋದಾಗಿದ್ದರೆ ಅದು ಆ್ಯಕ್ಟಿಂಗ್ ಅಂತ ಗೊತ್ತಾಗೋದು. ಮನೆಯಲ್ಲಿರೋರೆಲ್ಲರೂ ಸೆನ್ಸ್ ಮಾಡ್ತಾ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಯಮುನಾ ಅವ್ರು ಕೂಡ ಹೇಳ್ತಾರೆ ಧರ್ಮ ಅವರಿಗೆ, ನೀವು ಯಾಕೋ ನರ್ಕದ ಕಡೆ ಹೋದರೆ ಈ ಕಡೆ ಸ್ವಲ್ಪ ಉರಿಯುತ್ತಪ್ಪ ಅಂತ. ಅದು ಐಶ್ವರ್ಯ ಅವರಿಗೇನೆ ಇಂಡೈರೆಕ್ಟಾಗೆ ಹೇಳಿದ್ದು ಯಮುನಾ ಅವರು, ಅದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನೀವು ಇನ್ನೊಂದು ಸಲ ಲಾಸ್ಟ್ ಸ್ನಿಪ್ಪೆಟ್ ಅಬ್ಸರ್ವ್ ಮಾಡಿದ್ರೆ ಆ ಕಡೆ ಇರೋರು ಬೇಡ, ಅನುಷಾ ಅವರು ಸ್ವರ್ಗದಲ್ಲಿದ್ದಾರೆ. ಅದೇನು ಕೆಲಸ ಮಾಡೋಕ್ಕೆ ಬಂದಿದ್ದಾರಾ, ಇಲ್ಲಾಂದರೆ ಬಿಗ್ ಬಾಸ್ ಏನಾದ್ರೂ ಸ್ವರ್ಗದಿಂದ ಇರೋನ ನರಕಕ್ಕೆ ಏನಾದರೂ ಶಿಫ್ಟ್ ಮಾಡಿದ್ರಾ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅನುಷಾ ಅವರು ಕೆಲಸ ಮಾಡೋಕ್ಕೆ ಬಂದಿರೋರ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಕೆಲಸ ಮಾಡೋಕ್ಕೆ ಬಂದರೆ ಅದೆಲ್ಲ ಕಟ್ಕೋತಾರೆ, ಯೂನಿಫಾರ್ಮ್ ಹಾಕೋತಾರೆ. ಬಟ್ ಅನುಷಾ ಅವ್ರು ಮಾತ್ರ ಫುಲ್ ಡೀಸೆಂಟಾಗೆ ನಾರ್ಮಲಾಗೇ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಧರ್ಮ ಅವ್ರ ಜೊತೆ. ನೋಡಬೇಕು ಈ ಟ್ರಯಾಂಗಲ್ ಲವ್ ಸ್ಟೋರಿನ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಅವರು ಅಂತ. ಬಟ್ ಅಲ್ಲಿ ತುಂಬ ನ್ಯಾಚುರಲ್ ಆಗಿ ಅನ್ನಿಸ್ತಾ ಇರೋದು ಧರ್ಮ ಮತ್ತು ಅನುಷಾ ಅವ್ರ ಬಗ್ಗೆ. ಯಾಕಂದರೆ ಮೋಸ್ಟ್ಲಿ ಅನುಷಾ ಮತ್ತು ಧರ್ಮ ಅವರಿಗೆ ಮುಂಚೆನೇ ಫ್ರೆಂಡ್ಶಿಪ್ ಇರೋದ್ರಿಂದ ಅಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಬಟ್ ಧರ್ಮ ಅವ್ರು ಮಾತ್ರ ಐಶ್ವರು ನಾನು ಬಿದೋಗ್ಬಿಟ್ಟೆ ಅಂದಾಗ ನೆಕ್ಸ್ಟ್ ಲೆವೆಲ್ ಬ್ಲಷಿಂಗ್ ಮಾಡಿಕೊಂಡ್ರು. ಮತ್ತು ಯಮುನಾ ಅವ್ರು ಕೂಡ ಕೇಳಿದಾಗ ಇವಾಗ ಅನುಷಾ ಅವ್ರು ಕೂಡ ಸ್ವರ್ಗಕ್ಕೆ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತಂದರೆ, ಇನ್ನೇನು ಮಾಡೋದು, ಜೊತೆಯಾಗಿ ಓಡಾಡ್ಕೊಂಡಿರೋದು ಅಂತ ಎಷ್ಟು ಕ್ಯೂಟಾಗಿ ಮಾತಾಡಿದರು. ತುಂಬ ಚೆನ್ನಾಗಿರೋ ಪ್ರೋಮೋ ನಿಜವಾಗ್ಲೂ. ಇಷ್ಟು ದಿನಕ್ಕೆ ಅಪ್ಪ ಒಂದು ಸ್ವಲ್ಪ ಬೇರೆದೇನಾದರೂ ಮಾತಾಡ್ಬೋದು, ಜಗ್ಗು ಮಾಮನ್ ಬಿಟ್ಟು ಸ್ವಲ್ಪ ಇರಿಟೇಟ್, ನಮ್ಗೆ ರಿವ್ಯೂವರ್ಸ್ಗೆ ಫುಲ್ ಇರಿಟೇಟ್ ಆಗೋಂಗೆ ಯಾವ ಅಂದರೆ ಬೇರೆ ಪಾಯಿಂಟ್ಸ್ ಎಲ್ಲ ಮಿಸ್ ಮಾಡಿಬಿಟ್ಟು ಜಸ್ಟ್ ಜಗ್ಗು ಮಾಮನ ಬಗ್ಗೆನೇ ಮಾತಾಡ್ತಾ ಇದ್ವಿ ಯಾವಾಗ್ಲೂ ಪ್ರತಿ ಒಂದು ವೀಡಿಯೋಲ್ಲೂ. ಬಟ್ ಈಗ ಒಂದು ಸ್ವಲ್ಪ ಇವತ್ತೊಂದು ಸ್ವಲ್ಪ ಎಪಿಸೋಡಲ್ಲಿ ಸ್ವಲ್ಪ ಮಸಾಲ ಇರುತ್ತಪ್ಪ, ಜಸ್ಟ್ ಜಗ್ಗು ಮಾಮ ಇರಲ್ಲ. ಫಸ್ಟ್ ಪ್ರೋಮೋ ನೋಡ್ಬಿಟ್ಟು ನಾವು ಅಂದ್ಕೊಂಡ್ವಿ ಅರೆ ಇವತ್ತು ಅದೇ ಕ್ವಾಟ್ಲೇನಾ ಅಂತ. ಅದೇ ಸೆಕೆಂಡ್ ಪ್ರೋಮೋ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಸ್ವಲ್ಪ ಆದರೂ ಮಸಾಲ ಇರುತ್ತೆ ಗುರು ಅಂತ. ಅದ್ರ ಜೊತೆಗೆ ನಮ್ಮ ಮಂಜು ಅವರು ಕೂಡ ಒಂದು ಸ್ವಲ್ಪ ನೆನ್ನೆ ಕಾಮಿಡಿ ಮಾಡ್ದಂಗೆ ಮಾಡಿಬಿಟ್ರೆ ಎಪಿಸೋಡು ಸ್ವಲ್ಪ ಡೈಜೆಸ್ಟಬಲ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ನೋಡೋಣ ಇವತ್ತು ಎಪಿಸೋಡ್ ಎಷ್ಟು ಮಸಾಲ ಆಗಿರುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.